ನೀವೊಬ್ಬ MMA ಫೈಟ್ರ್ ಆಗಬೇಕು ಅಂದರೆ ನೀವು ಫೈಟ್ ಮಾಡಲೇಬೇಕು. ಏನಂದ್ರೆ ನೀವು ಹೋಗಿ ಒಂದು ರಿಂಗಲ್ಲಿ ನೀವು ಹೋಗುವಾಗ ನಿಮ್ಗೆ ಗೊತ್ತು ನನಗೆ ಒದೆ ಬೀಳತ್ತೆ, ನನಗೆ ಬ್ಲೀಡ್ ಆಗುತ್ತೆ, ನನಗೆ ಇಂಜುರೀಸ್ ಲೈಕ್ ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಅದು ಗೊತ್ತಿದ್ರೂ ಕೂಡ ನೀವು ಹೋಗಿ ಅಲ್ಲಿ ಫೈಟ್ ಮಾಡಬೇಕು. ನಾವು ಫಸ್ಟ್ ಸೀಸನಲ್ಲಿ IPL ISL ಫುಟ್ಬಾಲ್ ಲೀಗ್ ಇತ್ತು. ಅದು ಬಿಟ್ಟರೆ ಥರ್ಡ್ ಒನ್ ಹೈಯೆಸ್ಟ್ TRP ರೇಟ್ ಬಂದಿದ್ದು ಸೂಪರ್ ಫೈಟ್ ಲೀಗ್ಗೆ. ಅಂದರೆ ಎಲ್ಲರಿಗೂ ಶಾಕ್, ಓಕೆ ನಮ್ಮ ಇಂಡಿಯಾದವನು ಫಾರಿನರ್ಸ್ನ ಬೀಟ್ ಮಾಡ್ತಾನೆ. ಆಗ ಸ್ಟಾರ್ಟ್ ಮಾಡಿದ್ದು ಟಿಲ್ ಟುಡೇ ನಾನು ಆಲ್ಮೋಸ್ಟ್ 15 ಪ್ರೋ ಫೈಟ್ಸ್ ಮಾಡಿದ್ದೀನಿ. 15 ಪ್ರೋ ಫೈಟ್ಸ್ನಲ್ಲಿ ಹೈಯೆಸ್ಟ್ ಇಂಟರ್ನ್ಯಾಷನಲ್ ಫೈಟ್ಸ್ ಆಡಿರೋದು ನಾನೇ. ಈಗೇನು ಇಲ್ಲಿ ಸಿಟಿನಲ್ಲಿದ್ದಾರೆ ಮೇಡಮ್, ಮನೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಕೆಲವರು ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ಇದೆಲ್ಲ 100ರಲ್ಲಿ ಒಂದು 10-20 ಭಾಗ ಅಷ್ಟೇ. 80 ಭಾಗ ಜನ ಕಷ್ಟಪಡೋರು ಹಳ್ಳಿಗಳಲ್ಲಿದ್ದಾರೆ. ಅಲ್ಲಿಂದ ಅಲ್ಲೇ ಗಿವ್ ಅಪ್ ಮಾಡಿಬಿಡ್ತಾರೆ. ಇಲ್ಲ, ನಮ್ಮ ಇಂಡಿಯಾನಲ್ಲಿ ಮಾತ್ರ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಮಕ್ಕಳಿಗೆ ಹೇಳೋದು ಮುಂದೆ ಏನಾಗ್ತೀರಾ ದೊಡ್ಡವರಾದ್ಮೇಲೆ ಎಲ್ಲ ಹೇಳೋದು ಡಾಕ್ಟ್ರು, ಇಂಜಿನಿಯರು, IAS ಆಫೀಸರು, ಇಲ್ಲ ಅಸ್ಟೆಂಟ್, ಏನು ಆ ಥರ. ಆದರೆ ಯುರೋಪಿಯನ್ ಕಂಟ್ರೀಸ್ನಲ್ಲೆಲ್ಲ ಡಾಕ್ಟ್ರ್ ಇಂಜಿನಿಯರ್ಗಿಂತ ಅವರು ಆಗಬೇಕಂತ ಬಾಕ್ಸರ್ಸ್, ರೆಸ್ಲರ್ಸ್. ನಮ್ಮ ಕಂಟ್ರಿಗೆ ನಾವು ಒಲಿಂಪಿಕ್ಸ್ನಲ್ಲಿ ಮೆಡಲ್ ತರಬೇಕು, ಆ ಥರ ಮೆಂಟಾಲಿಟಿ ಇರುತ್ತೆ.